ನಮಸ್ಕಾರ ಸ್ನೇಹಿತರೆ, ಅಮೋಘ ವರ್ಷ ಕೋಚಿಂಗ್ ಸೆಂಟರ್ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಪ್ರಮುಖವಾದಂತಹ ಕರೆಂಟ್ ಅಫೇರ್ಸ್ ಟಾಪಿಕ್ಗಳನ್ನು ಡಿಸ್ಕಸ್ ಮಾಡೋಣ. ಇವತ್ತಿನ ಡಿಸ್ಕಷನನ್ನು ಪ್ರಾರಂಭ ಮಾಡೋದಕ್ಕಿಂತ ಮುಂಚೆ ಕಳೆದ ಸೆಷನ್ನಲ್ಲಿ ಕೇಳಲಾದಂತಹ ಪ್ರಶ್ನೆಯ ಸರಿಯಾದ ಉತ್ತರವನ್ನು ಮೊದಲು ತಿಳಿದುಕೊಳ್ಳೋಣ. ಭಾರತದಲ್ಲಿ ಪ್ರಸಿದ್ಧವಾದಂತಹ ಈ ಮೊಧೇರಾ ಸೂರ್ಯ ದೇವಾಲಯ ಯಾವ ರಾಜ್ಯದಲ್ಲಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಕರ್ನಾಟಕ, ಒಡಿಶಾ, ಆಂಧ್ರ ಪ್ರದೇಶ್, ಗುಜರಾತ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಆಪ್ಷನ್ 4 ಗುಜರಾತ್ ರಾಜ್ಯದಲ್ಲಿ ಈ ಮೊಧೇರಾ ಸೂರ್ಯ ದೇವಾಲಯ ಲೊಕೇಟ್ ಆಗಿದೆ. ಆಪ್ಷನ್ 4 ಈಸ್ ರೈಟ್ ಆನ್ಸರ್. ಸೊ ಈ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಯುನೆಸ್ಕೋ ವಿಶ್ವ ಪರಂಪರೆಯ ತಾಣಗಳ ತಾತ್ಕಾಲಿಕ ಪಟ್ಟಿಗೆ ಭಾರತದಿಂದ 3 ತಾಣಗಳನ್ನು ಸೇರಿಸಲಾಗಿದೆ ಅಂತ ನ್ಯೂಸ್ನಲ್ಲಿ ಓದಿದ್ವಿ. ಅದೇ ಒಂದು ಸಂದರ್ಭದಲ್ಲಿ ಈ ಗುಜರಾತಿನ ಸೂರ್ಯ ದೇವಾಲಯ ಆದಂತಹ ಮೊಧೇರಾದಲ್ಲಿರುವಂತಹ ದೇವಾಲಯ ಮತ್ತು ಐತಿಹಾಸಿಕವಾದಂತಹ ವಾಡ್ನಗರ ಪಟ್ಟಣವನ್ನು ಮತ್ತು ಈ ತ್ರಿಪುರಾ ರಾಜ್ಯದಲ್ಲಿರುವಂತಹ ಉನುಕೋಟಿಯ ಬಂಡೆಯಿಂದ ಕೆತ್ತಲಾದಂತಹ ಉಬ್ಬು ಶಿಲ್ಪಗಳನ್ನು ಈ ಒಂದು ಯುನೆಸ್ಕೋದ ವರ್ಲ್ಡ್ ಹೆರಿಟೇಜ್ ಸೈಟ್ ಅಥವಾ ವಿಶ್ವ ಪರಂಪರೆಯ ತಾಣಗಳ ಪಟ್ಟಿಯ ತಾತ್ಕಾಲಿಕ ಪಟ್ಟಿಗೆ ಸೇರಿಸಲಾಗಿದೆ ಅಂತ ನಾವು ಡಿಸ್ಕಸ್ ಮಾಡಿದ್ವಿ. ಸೊ ನೆನ್ಪಿಟ್ಕೊಳ್ಳಿ, ಮೊಧೇರಾ ಸೂರ್ಯ ದೇವಾಲಯ ಗುಜರಾತ್ನಲ್ಲಿದೆ ಮತ್ತು ವಾಡ್ನಗರ್ ಅನ್ನುವ ಈ ಒಂದು ಐತಿಹಾಸಿಕ ಪಟ್ಟಣ ಕೂಡ ಗುಜರಾತ್ನಲ್ಲಿದೆ ಮತ್ತು ತ್ರಿಪುರಾದಲ್ಲಿರುವಂತಹ ಉಬ್ಬು ಶಿಲ್ಪಕಲೆ ಇದು ಕೂಡ ಈ ಭಾರತದ ಈ ತಾತ್ಕಾಲಿಕ ಯುನೆಸ್ಕೋ ಪಟ್ಟಿಗೆ ಸೇರಿಸಲ್ಪಟ್ಟಿದೆ. ಸೊ ಆನ್ಸರ್ ಮಾಡಿದಂತಹ ಎಲ್ಲ ಸ್ಟೂಡೆಂಟ್ಸ್ಗಳಿಗೆ ಕಂಗ್ರ್ಯಾಚುಲೇಷನ್ಸ್. ಇದೇ ರೀತಿ ಡಿಸ್ಕಷನ್ನಲ್ಲಿ ಭಾಗವಹಿಸ್ತಾ ಇರಿ, ನಿಮ್ಮ ಆನ್ಸರ್ಗಳನ್ನು ನೀಡ್ತಾ ಇರಿ ಅಂತ ಹೇಳ್ತಾ ಇವತ್ತಿನ ಪ್ರಶ್ನೆಯನ್ನು ನೋಡೋಣ. ಕೇಂದ್ರ ಸರ್ಕಾರದ ಒಂದು ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಈ ಸಮರ್ಥ್ ಅನ್ನುವ ಯೋಜನೆಯನ್ನು ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತಹ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ ಜಾರಿಗೊಳಿಸಲಾಗಿದೆ ಅಂತ ಪ್ರಶ್ನೆ ಇದೆ. ಸಮರ್ಥ್ ಅನ್ನುವ ಯೋಜನೆ ಈ ಕೆಳಗಿನ ಯಾವ ಕ್ಷೇತ್ರಕ್ಕೆ ಸಂಬಂಧಿಸಿದೆ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ಜವಳಿ ಉದ್ಯಮ ಅಥವಾ ಜವಳಿ ವಲಯ. ಆಪ್ಷನ್ 2 ಔಷಧಿ ವಲಯ. ಆಪ್ಷನ್ 3 ಕೃಷಿ ಕ್ಷೇತ್ರ ಅಥವಾ ಆಪ್ಷನ್ 4 ಮೇಲಿನ ಎಲ್ಲವೂ ಅಂತ ಇದೆ. ಸರಿಯಾದ ಉತ್ತರವನ್ನು ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ನಿಮ್ಮ ಆನ್ಸರನ್ನು ನಾಳೆ ಕರೆಕ್ಟಾಗಿ ವ್ಯಾಲಿಡೇಟ್ ಮಾಡಿ ಕರೆಕ್ಟ್ ಆನ್ಸರನ್ನು ತಿಳಿದುಕೊಳ್ಳೋಣ. ಇನ್ನು ಇವತ್ತಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಮೊದಲ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಭಾರತದ ಮೊದಲ ಕಾನೂನು ಆಯೋಗವನ್ನು ಅಥವಾ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ಮೊದಲ ಬಾರಿಗೆ ಯಾವ ವರ್ಷದಲ್ಲಿ ರಚಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ಗಳಲ್ಲಿ ಇಸ್ವಿಗಳನ್ನು ನೀಡಲಾಗಿದ್ದು ಆಪ್ಷನ್ 1 1947, ಆಪ್ಷನ್ 2 1952, ಆಪ್ಷನ್ 3 1834 ಅಥವಾ ಆಪ್ಷನ್ 4 1857 ಅಂತ ಇದೆ. ಸೊ ಇಲ್ಲಿ ನೀವು ಈ ಒಂದು ಆಪ್ಷನ್ಗಳನ್ನು ಡಿವೈಡ್ ಮಾಡ್ಬೋದು. ಸ್ವತಂತ್ರ ನಂತರ ಮತ್ತು ಸ್ವತಂತ್ರ ಪೂರ್ವದಲ್ಲಿ ಅಂತ ಈ ಒಂದು ಆಪ್ಷನ್ಗಳನ್ನು ಡಿವೈಡ್ ಮಾಡ್ಬೋದು. ಸೊ ನಿಮಗೆ ಜಸ್ಟ್ ಒಂದು ರಫ್ ಐಡಿಯಾ ಇದ್ದರೆ ಕೂಡ ಇದರಲ್ಲಿ 50-50 ಆಪ್ಷನ್ಗಳನ್ನು ನೀವು ಕ್ಲಿಕ್ ಮಾಡ್ಬೋದಾಗಿರುತ್ತೆ. ಆಪ್ಷನ್ನ ಕರೆಕ್ಟಾಗಿ ಟಿಕ್ ಮಾಡ್ಬೋದಾಗಿರುತ್ತೆ OMRನಲ್ಲಿ. ಸೊ ಭಾರತದ ಮೊದಲ ಕಾನೂನು ಆಯೋಗ ಇತಿಹಾಸ ಅಂದರೆ ಈ ಸ್ವತಂತ್ರ ಪೂರ್ವದಲ್ಲಿ ಮಾಡಲಾದಂತಹ ಒಂದು ರಚನೆಯಾದಂತಹ ಆಯೋಗವಾಗಿದೆ. ಮೊದಲ ಬಾರಿಗೆ 1834ರಲ್ಲಿ ಈ ಕಾನೂನು ಆಯೋಗವನ್ನು ಭಾರತದ ಮೊದಲ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಗಿತ್ತು ಬ್ರಿಟಿಷರ ಕಾಲದಲ್ಲಿ. ಸೊ 1834 ಆಪ್ಷನ್ 3 ಈಸ್ ರೈಟ್ ಆನ್ಸರ್. ಈ ಭಾರತದ ಕಾನೂನು ಆಯೋಗ ನ್ಯೂಸ್ನಲ್ಲಿ ಬಂದಿತ್ತು ಯಾಕೆ ಅಂತ ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ನಮ್ಮ ಕೇಂದ್ರ ಸಚಿವ ಸಂಪುಟದಿಂದ ಸದ್ಯಕ್ಕೆ ಚಾಲ್ತಿಯಲ್ಲಿದ್ದಂತಹ 22ನೇ ಕಾನೂನು ಆಯೋಗದ ಅವಧಿಯನ್ನು 1.5 ವರ್ಷಗಳವರೆಗೆ ವಿಸ್ತರಣೆ ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಭಾರತದ ಕಾನೂನು ಆಯೋಗದ ಕುರಿತಾದಂತಹ ಕೆಲವೊಂದಿಷ್ಟು ಮಹತ್ವದ ಅಂಶಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಈ ಕಾನೂನು ಆಯೋಗ ಭಾರತ ಸರ್ಕಾರದಿಂದ ಕಾಲಕಾಲಕ್ಕೆ ಸ್ಥಾಪಿತವಾಗುವಂತಹ ಶಾಸನಬದ್ಧವಲ್ಲದಂತಹ, ಇಲ್ಲಿ ನೆನ್ಪಿಟ್ಕೊಳ್ಳಿ, ಶಾಸನಬದ್ಧವಲ್ಲದಂತಹ ಅಂತಂದರೆ ಯಾವುದೇ ಆ್ಯಕ್ಟ್ನ ಅಡಿಯಲ್ಲಿ ಇದನ್ನು ಜಾರಿಗೊಳಿಸಲಾಗುವುದಿಲ್ಲ. ಸೊ ಹೀಗಾಗಿ ಇದನ್ನು ನಾನ್ ಸ್ಟ್ಯಾಟ್ಯೂಟರಿ ಅಥವಾ ಶಾಸನಬದ್ಧವಲ್ಲದಂತಹ ಸಂಸ್ಥೆ ಅಂತ ಭಾರತದ ಕಾನೂನು ಆಯೋಗವನ್ನು ಕರೆಯಲಾಗುತ್ತದೆ. ಮುಖ್ಯವಾಗಿ ಈ ಭಾರತದ ಕಾನೂನು ಆಯೋಗ ಅಥವಾ ಲಾ ಕಮಿಷನ್ ಆಫ್ ಇಂಡಿಯಾ ಕೆಲಸ ಮಾಡುವುದು ಕಾನೂನು ಮತ್ತು ನ್ಯಾಯ ಸಚಿವಾಲಯದ ಅಡಿಯಲ್ಲಿ, ಲಾ ಆ್ಯಂಡ್ ಜಸ್ಟಿಸ್ ಮಿನಿಸ್ಟ್ರಿಯ ಅಡಿಯಲ್ಲಿ ಈ ಸಲಹಾ ಸಂಸ್ಥೆಯಾದಂತಹ ಭಾರತದ ಲಾ ಕಮಿಷನ್ ಆಫ್ ಇಂಡಿಯಾ ಏನಿದೆ ಕಾರ್ಯವನ್ನು ನಿರ್ವಹಿಸುತ್ತದೆ.
ಇದರ ಸ್ಥಾಪನೆಯ ಕುರಿತಾದಂತಹ ಇತಿಹಾಸವನ್ನು ತಿಳಿದುಕೊಳ್ಳೋದಾದರೆ ಬ್ರಿಟಿಷ್ ಆಡಳಿತದ ಯುಗದಲ್ಲಿ 1834ರಲ್ಲಿ ಮೊದಲ ಬಾರಿಗೆ ಈ ಭಾರತದ ಕಾನೂನು ಆಯೋಗವನ್ನು ರಚಿಸಲಾಗಿತ್ತು. ನಮಗೆಲ್ಲ ಗೊತ್ತಿರುವ ಹಾಗೆ ಇತಿಹಾಸದಲ್ಲಿ ನೀವು ಈ ಒಂದು ಇನ್ಫಾರ್ಮೇಷನನ್ನು ಓದಿರ್ತೀರಿ. 1833ರ ಚಾರ್ಟರ್ ಆ್ಯಕ್ಟ್ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ ಮೊದಲ ಬಾರಿಗೆ 1834ರಲ್ಲಿ ಭಾರತದ ಕಾನೂನು ಆಯೋಗವನ್ನು ಸ್ಥಾಪನೆ ಮಾಡಲಾಯಿತು. ನಂತರ ಸ್ವತಂತ್ರ ಸಿಕ್ಕ ನಂತರ 1955ರಲ್ಲಿ ಮೊದಲ ಬಾರಿಗೆ ಸ್ವತಂತ್ರ ಭಾರತದಲ್ಲಿ ಈ ಕಾನೂನು ಆಯೋಗವನ್ನು 1955ರಲ್ಲಿ ಸ್ಥಾಪನೆ ಮಾಡಲಾಗಿತ್ತು. ಸೊ ಈ ಒಂದು ಲಾ ಕಮಿಷನ್ ಆಫ್ ಇಂಡಿಯಾದ ಸ್ಥಾಪನೆಯ ಮುಖ್ಯ ಉದ್ದೇಶ, ರಚನೆ ಮಾಡುವಂತಹ ಉದ್ದೇಶ ಏನು ಅಂತಂದರೆ, ಮುಖ್ಯವಾಗಿ ಈ ಲಾ ಸೆಕ್ಟರ್ಗೆ ಸಂಬಂಧಪಟ್ಟಂತೆ ಅಥವಾ ಈ ಕಾನೂನು ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಪ್ರಮುಖ ಸಂಶೋಧನೆಗಳನ್ನು ಕೈಗೊಳ್ಳುವುದು, ಅಷ್ಟೇ ಅಲ್ಲದೆ ಸರ್ಕಾರಕ್ಕೆ ಕಾಲಕಾಲವಾಗಿ ಈ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಅದರ ಅಭಿವೃದ್ಧಿಗೆ ಸಂಬಂಧಪಟ್ಟಂತೆ ಶಿಫಾರಸುಗಳನ್ನು ಮಾಡುವಂತಹ, ವರದಿಗಳ ಮೂಲಕ ಶಿಫಾರಸು ಮಾಡುವಂತಹ ಒಂದು ಉದ್ದೇಶ ಈ ಭಾರತದ ಕಾನೂನು ಆಯೋಗ ಹೊಂದಿದೆ. ಸದ್ಯಕ್ಕೆ 22ನೇ ಕಾನೂನು ಆಯೋಗವನ್ನು 1.5 ವರ್ಷಗಳವರೆಗೆ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಅಂತ ನಾವು ನ್ಯೂಸ್ನಲ್ಲಿ ಓದಿದ್ವಿ. ಅಷ್ಟೇ ಅಲ್ಲದೆ ಈ ಶಿಫಾರಸುಗಳು ಯಾವುದೇ ರೀತಿಯಾಗಿ ಭಾರತ ಸರ್ಕಾರದ ಮೇಲೆ ಬದ್ಧವಾಗಿರುವುದಿಲ್ಲ. ಅಂತಂದರೆ ಈ ಶಿಫಾರಸುಗಳನ್ನು ಜಾರಿಗೊಳಿಸಲೇಬೇಕು ಅಥವಾ ಅನುಷ್ಠಾನಗೊಳಿಸಲೇಬೇಕು ಎಂಬಂತಹ ಬದ್ಧತೆ ಸರ್ಕಾರಕ್ಕೆ ಇರುವುದಿಲ್ಲ. ಆ ಶಿಫಾರಸುಗಳನ್ನು ಕನ್ಸಿಡರ್ ಮಾಡ್ಬೋದು ಅಥವಾ ಅದನ್ನು ರಿಜೆಕ್ಟ್ ಮಾಡ್ಬೋದಾಗಿರುತ್ತೆ. ಆ ಒಂದು ಅಧಿಕಾರ ಭಾರತ ಸರ್ಕಾರಕ್ಕೆ ಇರುತ್ತೆ. ಅಷ್ಟೇ ಅಲ್ಲದೆ ಇಲ್ಲಿಯವರೆಗೆ ಈ ಭಾರತದ ಕಾನೂನು ಆಯೋಗದಿಂದ ಸುಮಾರು 277 ವರದಿಗಳನ್ನು ಸರ್ಕಾರಕ್ಕೆ ಸಲ್ಲಿಸಲಾಗಿದ್ದು, ಅದರಿಂದ ಈ ಒಂದು ಕಾನೂನು ವ್ಯವಸ್ಥೆಯಲ್ಲಿ ಸಾಕಷ್ಟು ಮಹತ್ವದ ಬದಲಾವಣೆಗಳನ್ನು ತರಲು ಸಾಧ್ಯ ಆಗಿರುತ್ತದೆ. ಸೊ ಕಾನೂನು ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಕೆಲವೊಂದಿಷ್ಟು ಆರ್ಟಿಕಲ್ಸ್ಗಳು ಅಥವಾ ಎಸ್ಸೆಗಳು ಏನಾದರೂ ಬಂದರೆ ಅದರಲ್ಲಿ ಕಂಪಲ್ಸರಿಯಾಗಿ ಈ ಲಾ ಕಮಿಷನ್ ಆಫ್ ಇಂಡಿಯಾದ ಬಗ್ಗೆ ಮೆನ್ಷನ್ ಮಾಡಿ ಮೊದಲ ಬಾರಿಗೆ ಈ 1833ರ ಚಾರ್ಟರ್ ಆ್ಯಕ್ಟ್ನ ಅಡಿಯಲ್ಲಿ ಲಾರ್ಡ್ ಮೆಕಾಲೆ ಅವರ ಅಧ್ಯಕ್ಷತೆಯಲ್ಲಿ 1834ರಲ್ಲಿ ಈ ಕಾನೂನು ಆಯೋಗವನ್ನು ಪ್ರಾರಂಭ ಮಾಡಲಾಗಿತ್ತು ಅಥವಾ ರಚನೆ ಮಾಡಲಾಗಿತ್ತು. ಸೊ ಇದರ ಉದ್ದೇಶವನ್ನು ಕೂಡ ನಾವು ತಿಳ್ಕೊಂಡ್ವಿ. ಅಷ್ಟೇ ಅಲ್ಲದೆ ಈ ಒಂದು ಆಯೋಗ ತಜ್ಞರನ್ನು ಒಳಗೊಂಡಿದ್ದು ನಿವೃತ್ತ ನ್ಯಾಯಾಧೀಶರ ನೇತೃತ್ವದಲ್ಲಿ ಈ ಒಂದು ಭಾರತದ ಕಾನೂನು ಆಯೋಗವನ್ನು ರಚಿಸಲಾಗಿರುತ್ತದೆ. ಸೊ ನಿಗದಿತ ಅವಧಿಯವರೆಗೆ ಈ ಒಂದು ಲಾ ಕಮಿಷನನ್ನು ರಚಿಸಲಾಗಿರುತ್ತೆ. ಸೊ ಸದ್ಯಕ್ಕೆ ಈ ಒಂದು ನಿಗದಿತ ಅವಧಿಯನ್ನು ವಿಸ್ತರಣೆ ಮಾಡಲಾಗಿದೆ ಕೇಂದ್ರದ ಸಚಿವ ಸಂಪುಟದಿಂದ ಅಂತ ನಾವು ನ್ಯೂಸ್ನಿಂದ ಅರ್ಥ ಮಾಡ್ಕೊಂಡ್ವಿ. ಸೊ ನಿಮಗೆ ಇಲ್ಲಿ ಹೋಮ್ವರ್ಕ್ ಏನಿದೆ ಅಂತಂದರೆ, ಈ ಸದ್ಯಕ್ಕೆ ಈ ಲಾ ಕಮಿಷನ್ ಆಫ್ ಇಂಡಿಯಾದ ಅಧ್ಯಕ್ಷತೆಯನ್ನು ಯಾರು ವಹಿಸಿದ್ದಾರೆ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. 22ನೇ ಈ ಕಾನೂನು ಆಯೋಗದ ಅಧ್ಯಕ್ಷರು ಯಾರು ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಈ ಕೆಳಗಿನ ಯಾವ ವರ್ಷದಲ್ಲಿ ಸಂಸದ್ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ 2014, ಆಪ್ಷನ್ 2 2010, ಆಪ್ಷನ್ 3 2019 ಅಥವಾ 2020 ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2. 2010ನೇ ಇಸವಿಯಲ್ಲಿ ಮೊದಲ ಬಾರಿಗೆ ಈ ಸಂಸದ್ ರತ್ನ ಅನ್ನುವ ಪ್ರಶಸ್ತಿಯನ್ನು ನೀಡಲು ಪ್ರಾರಂಭ ಮಾಡಲಾಯಿತು ಅಂತ ಅನ್ನೋದು ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 2 2010 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ, ಇತ್ತೀಚೆಗೆ ಸಂಸದ್ ರತ್ನ ಅನ್ನುವ ಪ್ರಶಸ್ತಿಯನ್ನು ನೀಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಅದರಲ್ಲೂ ಮುಖ್ಯವಾಗಿ ಭಾರತದ ಪ್ರಧಾನಮಂತ್ರಿಯವರಿಂದ ಈ ಒಂದು ಸಂಸದ್ ರತ್ನ ಪ್ರಶಸ್ತಿಯನ್ನು ಪಡೆದಂತಹ ವ್ಯಕ್ತಿಗಳಿಗೆ ಅಭಿನಂದನೆಯನ್ನು ನೀಡಲಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸಂಸದ್ ರತ್ನ ಅನ್ನುವ ಪ್ರಶಸ್ತಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. 2010ರಲ್ಲಿ ಮೊದಲ ಬಾರಿಗೆ ಈ ಸಂಸದ್ ರತ್ನ ಪ್ರಶಸ್ತಿಯನ್ನು ಪ್ರಾರಂಭ ಮಾಡಲಾಯಿತು. ಅದರಲ್ಲೂ ಮುಖ್ಯವಾಗಿ ಮಾಜಿ ರಾಷ್ಟ್ರಪತಿಯಾದಂತಹ ಡಾಕ್ಟರ್ APJ ಅಬ್ದುಲ್ ಕಲಾಂ ಅವರ ಒಂದು ಸಜೆಷನ್ನ ಮುಖಾಂತರ ಅಥವಾ ಬೋಧನೆಯ ಒಂದು ಆಧಾರದ ಮೇಲೆಗೆ ಅಥವಾ ಅದರಿಂದ ಸ್ಫೂರ್ತಿಯನ್ನು ಪಡೆದುಕೊಂಡು ಸಂಸದ್ ರತ್ನ ಅನ್ನುವ ಪ್ರಶಸ್ತಿಯನ್ನು ಭಾರತದಲ್ಲಿ ಜಾರಿಗೊಳಿಸಲಾಗಿತ್ತು. ಮುಖ್ಯವಾಗಿ ಈ ಸಂಸತ್ತಿನ ಸದಸ್ಯರ ನಡುವೆ ಒಂದು ಕಾಂಪಿಟೆನ್ಸಿಯನ್ನು ಇಂಪ್ರೂವ್ ಮಾಡುವಂತಹ ನಿಟ್ಟಿನಲ್ಲಿ ಈ ಸಂಸದ್ ರತ್ನ ಪ್ರಶಸ್ತಿಯನ್ನು ನೀಡಿ ಒಂದು ಪ್ರೋತ್ಸಾಹವನ್ನು ನೀಡಲಾಗುತ್ತದೆ. ಅತ್ಯುತ್ತಮ ಸಾಧನೆ ಮಾಡಿದಂತಹ ಸಂಸತ್ತಿನ ಸದಸ್ಯರನ್ನು ಗೌರವಿಸುವಂತಹ ನಿಟ್ಟಿನಲ್ಲಿ ಈ ಸಂಸದ್ ರತ್ನ ಪ್ರಶಸ್ತಿಯನ್ನು 2010ರಲ್ಲಿ ಮೊದಲ ಬಾರಿಗೆ ಸ್ಥಾಪನೆ ಮಾಡಲಾಗಿತ್ತು. ಈ ಪ್ರಶಸ್ತಿಯ ಸಮಾರಂಭದ ಮೊದಲ ಆವೃತ್ತಿಯನ್ನು ಚೆನ್ನೈನಲ್ಲಿ ಪ್ರಾರಂಭ ಮಾಡಲಾಗಿದ್ದು ಅನ್ನುವುದು ವಿಶೇಷವಾಗಿದೆ. 2022ರ ಈ ಒಂದು ಸಂಸದ್ ರತ್ನ ಪ್ರಶಸ್ತಿಯನ್ನು 13 ಸದಸ್ಯರು ಮತ್ತು 2 ಸಂಸದೀಯ ಸಮಿತಿಗಳಿಗೆ ಈ ಒಂದು ಪ್ರಶಸ್ತಿಯನ್ನು ನೀಡುವುದಕ್ಕೆ ಆಯ್ಕೆಯನ್ನು ಮಾಡಲಾಗಿದೆ. ಸೊ 2023 ಪ್ರಶಸ್ತಿಯ ಮೊದಲ ಬಾರಿಗೆ
ಈ ಒಂದು 2023 ಆವೃತ್ತಿಯಲ್ಲಿ ಮೊದಲ ಬಾರಿಗೆ ಜೀವಮಾನ ಸಾಧನೆಯ ಪ್ರಶಸ್ತಿಯನ್ನು ಕೂಡ ಈ ಸಂಸದ್ ರತ್ನ ಪ್ರಶಸ್ತಿಯಲ್ಲಿ ಇನ್ಕ್ಲೂಡ್ ಮಾಡಲಾಗಿದೆ. ಸೊ ತೀರ್ಪುಗಾರರ ಸಮಿತಿಯಲ್ಲಿ ಮುಖ್ಯವಾಗಿ ಪ್ರಮುಖ ಸಂಸದರು ಮತ್ತು ಈ ನಾಗರಿಕ ಸಮಾಜದವರು ಅಂದರೆ ಈ ಸಿವಿಲ್ ಸೊಸೈಟಿಯ ಸದಸ್ಯರನ್ನು ಒಳಗೊಂಡಂತೆ ಈ ಸಂಸದ್ ರತ್ನ ಪ್ರಶಸ್ತಿಯ ತೀರ್ಪುಗಾರರನ್ನು ಆಯ್ಕೆ ಮಾಡಲಾಗಿರುತ್ತದೆ. ಸೊ ನಾಮನಿರ್ದೇಶನವು 17ನೇ ಲೋಕಸಭೆಯ ಅಂದರೆ 2022 ಚಳಿಗಾಲದ ಅಧಿವೇಶನದ ಅಂತ್ಯದವರೆಗೆ ಸಂಸತ್ತಿನಲ್ಲಿ ಈ ಸಂಸತ್ತಿನ ಸದಸ್ಯರ ಒಂದು ಕಾರ್ಯಕ್ಷಮತೆಯನ್ನು ಅಳೆಯುವುದರ ಮೂಲಕ ಆ ಒಂದು ಎಫಿಷಿಯನ್ಸಿಯನ್ನು ಕನ್ಸಿಡರ್ ಮಾಡುವುದರ ಮೂಲಕ ಈ ಸಂಸದ್ ರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ಯೋಗ್ಯ ಸಂಸತ್ತಿನ ಸದಸ್ಯರನ್ನು ಆಯ್ಕೆ ಮಾಡಲಾಗಿದೆ. ಸೊ ಅದರಲ್ಲಿ 2 ಸಂಸದೀಯ ಸಮಿತಿಗಳನ್ನು ಕೂಡ ಮತ್ತು ಜೀವಮಾನದ ಪ್ರಶಸ್ತಿಯನ್ನು ಮೊದಲ ಬಾರಿಗೆ 2023ರಲ್ಲಿ ಈ ಸಂಸದ್ ರತ್ನ ಪ್ರಶಸ್ತಿಯನ್ನು ನೀಡುವಂತಹ ಸಂದರ್ಭದಲ್ಲಿ ನೀಡಲಾಗ್ತಾ ಇದೆ. ಸೊ ಈ ಒಂದು ಕ್ರೈಟೇರಿಯಾಸ್ಗಳು ಏನು ಅಂದರೆ ಈ ಸಂಸತ್ತಿನ ಸದಸ್ಯರು ಯಾವ ರೀತಿಯಾದಂತಹ ಕಾಂಪಿಟೆನ್ಸಿಯನ್ನು ಅಥವಾ ಒಂದು ಕಾರ್ಯಕ್ಷಮತೆಯನ್ನು ಹೊಂದಿರಬೇಕು ಅಂತಂದರೆ ಮುಖ್ಯವಾಗಿ ಈ ಸಂಸತ್ತಿನ ಕಲಾಪದಲ್ಲಿ ನಡೆಯುವಂತಹ ಈ ಸಂದರ್ಭದಲ್ಲಿ ಪ್ರಶ್ನೆಗಳನ್ನು ನೀಡುವುದಾಗಿರ್ಬೋದು ಅಥವಾ ಪ್ರೈವೇಟ್ ಮೆಂಬರ್ಗಳು ಈ ಬಿಲ್ಗಳನ್ನು ಅಥವಾ ಮಸೂದೆಗಳನ್ನು ಇಂಟ್ರೊಡ್ಯೂಸ್ ಮಾಡುವುದಾಗಿರ್ಬೋದು, ಅವರು ನಡೆಸುವಂತಹ ಚರ್ಚೆಗಳು, ಅವರು ಈ ಒಂದು ಸಂಸತ್ತಿನ ಕಲಾಪಗಳಿಗೆ ಹಾಜರಾತಿಯನ್ನು ನೀಡುವಂತಹ ಒಂದು ಅಭ್ಯಾಸಗಳಾಗಿರ್ಬೋದು ಮತ್ತು ಅವರು ಬಳಸಲಾದಂತಹ ನಿಧಿಗಳು ಯಾವ ರೀತಿಯಾಗಿ ಸಂಸತ್ತಿನ ಸದಸ್ಯರು ತಮಗೆ ಅಲಾಟ್ ಮಾಡಲಾದಂತಹ ಫಂಡ್ಸ್ಗಳನ್ನು ಯಾವ ರೀತಿಯಾಗಿ ಉಪಯೋಗಿಸಿಕೊಳ್ತಾ ಇದ್ದಾರೆ ಎಫಿಷಿಯೆಂಟ್ ಆಗಿ ಅನ್ನುವ ಒಂದು ಸಾಕಷ್ಟು ಕ್ರೈಟೇರಿಯಾಸ್ಗಳನ್ನು ಒಳಗೊಂಡಂತೆ ಈ ನಾಮನಿರ್ದೇಶನ ಮಾಡುವಂತಹ ಈ ಕಮಿಟಿಯಿಂದ, ತೀರ್ಪುಗಾರರ ಕಮಿಟಿಯಿಂದ ಈ ಸಂಸದ್ ರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ಯೋಗ್ಯ ಸಂಸತ್ತಿನ ಸದಸ್ಯರನ್ನು ಆಯ್ಕೆ ಮಾಡಲಾಗುತ್ತದೆ. ಸೊ ಮುಖ್ಯವಾಗಿ ಈ ಒಂದು ಸಂಸತ್ ರತ್ನ ಪ್ರಶಸ್ತಿಯನ್ನು ನೀಡಲು ಕೆಲವೊಂದಿಷ್ಟು ಡೇಟಾಸ್ಗಳನ್ನು PRS ಶಾಸಕಾಂಗ ಸಂಶೋಧನೆ ಅನ್ನುವ ಸಂಸ್ಥೆಯಿಂದ ಒದಗಿಸಲಾಗಿರುತ್ತದೆ. ಆ ಒಂದು ಡೇಟಾದ ಆಧಾರದ ಮೇಲೆ, ಈ ದತ್ತಾಂಶದ ಆಧಾರದ ಮೇಲೆ ಈ ತೀರ್ಪುಗಾರರು ಈ ಸಂಸತ್ ರತ್ನ ಪ್ರಶಸ್ತಿಯನ್ನು ಪಡೆಯುವಂತಹ ಸಂಸತ್ತಿನ ಸದಸ್ಯರನ್ನು ಆಯ್ಕೆ ಮಾಡುತ್ತಾರೆ. ಸೊ ದ್ಯಾಟ್ ವಾಸ್ ಅಬೌಟ್ ಡೀಟೇಲ್ಡ್ ಇನ್ಫಾರ್ಮೇಷನ್ ಆಫ್ ಸಂಸದ್ ರತ್ನ ಪ್ರಶಸ್ತಿ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ 2022 ವರ್ಷದಲ್ಲಿ ವಿಶ್ವದ ಯಾವ ದೇಶ ಈ ಸೆಣಬು ಉತ್ಪಾದನೆಯಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ಗಳಲ್ಲಿ ಆಪ್ಷನ್ 1 ಚೀನಾ, ಆಪ್ಷನ್ 2 ಭಾರತ, ಆಪ್ಷನ್ 3 ಬಾಂಗ್ಲಾದೇಶ್, ಆಪ್ಷನ್ 4 ಥೈಲ್ಯಾಂಡ್ ದೇಶ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 2 ಭಾರತ ಈ 2022 ವರ್ಷದಲ್ಲಿ ವಿಶ್ವದಲ್ಲಿ ಅತಿ ಹೆಚ್ಚು ಸೆಣಬು ಉತ್ಪಾದನೆ ಮಾಡುವಂತಹ ರಾಷ್ಟ್ರಗಳಲ್ಲಿ ಅಗ್ರಸ್ಥಾನವನ್ನು ಪಡೆದಿದೆ ಅಂತ ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 2 ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಅರ್ಥ ಮಾಡ್ಕೊಳ್ಳೋದಾದರೆ ಈ ಸೆಣಬು ಪ್ಯಾಕೇಜಿಂಗ್ ಕಾಯ್ದೆ ಅಡಿಯಲ್ಲಿ 2022-23 ವರ್ಷದಲ್ಲಿ ಈ ಅಕ್ಕಿ, ಗೋಧಿ ಮತ್ತು ಸಕ್ಕರೆಯಂತಹ ಉತ್ಪನ್ನಗಳನ್ನು ಪ್ಯಾಕೇಜಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಸೆಣಬಿನ ಕಡ್ಡಾಯವಾದಂತಹ ಚೀಲಗಳನ್ನು ಅಥವಾ ಈ ವಸ್ತುಗಳನ್ನು ಬಳಕೆ ಮಾಡಬೇಕು ಅಂತ ಕೆಲವೊಂದಿಷ್ಟು ಮಾನದಂಡಗಳಿಗೆ ಅನುಮೋದನೆಯನ್ನು ನೀಡಲಾಗಿದೆ, ಸ್ಟ್ಯಾಂಡರ್ಡ್ಸ್ಗಳಿಗೆ ಅಪ್ರೂವಲನ್ನು ನೀಡಲಾಗಿದೆ ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಅಂದರೆ ಈ ಗೋಧಿ ಆಗಿರ್ಬೋದು, ಅಕ್ಕಿ, ಸಕ್ಕರೆ ಈ ರೀತಿಯಾದಂತಹ ಉತ್ಪನ್ನಗಳನ್ನು ಪ್ಯಾಕೇಜಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಕಂಪಲ್ಸರಿಯಾಗಿ ಸೆಣಬನ್ನು ಉಪಯೋಗಿಸಬೇಕು, ಸೆಣಬಿನ ಉತ್ಪನ್ನಗಳಾದಂತಹ ಚೀಲಗಳನ್ನು ಉಪಯೋಗಿಸಬೇಕು ಅಂತ ಕೆಲವೊಂದಿಷ್ಟು ಸ್ಟ್ಯಾಂಡರ್ಡ್ಸ್ಗಳನ್ನು ಜಾರಿಗೊಳಿಸಲಾಗ್ತಾ ಇದೆ. ಸೊ ಹೀಗಾಗಿ ಈ 1987 ಈ ಜೂಟ್ ಪ್ಯಾಕೇಜಿಂಗ್ ಆ್ಯಕ್ಟ್ನ ಅಡಿಯಲ್ಲಿ ಬರುವಂತಹ ಕೆಲವೊಂದಿಷ್ಟು ನಿಯಮಗಳನ್ನು, ಅದರ ಉದ್ದೇಶವನ್ನು ತಿಳಿದುಕೊಳ್ಳೋಣ. ಸೊ ಮುಖ್ಯವಾಗಿ ಈ ಆ್ಯಕ್ಟನ್ನು ಅಥವಾ ಕಾಯ್ದೆಯನ್ನು ಜಾರಿಗೊಳಿಸುವಂತಹ ಮುಖ್ಯ ಉದ್ದೇಶ ಏನು ಅಂತ ತಿಳ್ಕೊಳ್ಳೋದಾದರೆ ಜೂಟ್ ಪ್ರೊಡಕ್ಷನ್ ಮಟೀರಿಯಲ್ಸ್ ಅಥವಾ ಜೂಟ್ ಪ್ಯಾಕೇಜಿಂಗ್ ಮಟೀರಿಯಲ್ಸ್ ಅಥವಾ ಸೆಣಬು ಪ್ಯಾಕೇಜಿಂಗ್ ವಸ್ತುಗಳ ಈ ಒಂದು ಕಾಯ್ದೆಯ ಅಡಿಯಲ್ಲಿ ಮುಖ್ಯವಾಗಿ ಈ ಸೆಣಬನ್ನು ಉತ್ಪಾದನೆ ಮಾಡುವಂತಹ, ಬೆಳೆಯುವಂತಹ ರೈತರು ಮತ್ತು ಅದರ ಉತ್ಪಾದನೆಯಲ್ಲಿ ಕೆಲಸ ಮಾಡುವಂತಹ ಕಾರ್ಮಿಕರು, ಸೆಣಬಿನ ಸರಕುಗಳ ಉತ್ಪಾದನೆಯಲ್ಲಿ ತೊಡಗಿರುವಂತಹ ವಿಶೇಷವಾದಂತಹ ವ್ಯಕ್ತಿಗಳ ಹಿತಾಸಕ್ತಿಯನ್ನು ಕನ್ಸಿಡರ್ ಮಾಡಿ ಈ ಮೀಸಲಾತಿಯ ನಿಯಮಗಳನ್ನು ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಗುರುತಿಸಲಾಗಿದೆ. ಸೊ ಹೀಗಾಗಿ ಸೆಣಬಿನ ಉತ್ಪಾದನೆ ಮತ್ತು ಅದಕ್ಕೆ ಸಂಬಂಧಪಟ್ಟಂತಹ ಕ್ಷೇತ್ರಗಳ ಅಭಿವೃದ್ಧಿಯನ್ನು ಮಾಡುವಂತಹ ನಿಟ್ಟಿನಲ್ಲಿ 1987 ಈ ಸೆಣಬು ಪ್ಯಾಕೇಜಿಂಗ್ ಕಾಯ್ದೆ ಅಥವಾ ಜೂಟ್ ಪ್ಯಾಕೇಜಿಂಗ್ ಮಟೀರಿಯಲ್ ಆ್ಯಕ್ಟ್ ಅಂತ ಜಾರಿಗೊಳಿಸಲಾಗಿತ್ತು.
ಸೊ ಆಗಲೇ ತಿಳಿಸಿದ ಹಾಗೆ ಈ ಆಹಾರ ಧಾನ್ಯಗಳ ಪ್ಯಾಕೇಜಿಂಗ್ ಮಾಡುವಂಥ ಅಂತಂದರೆ ಈ ಚೀಲಗಳಲ್ಲಿ ಅವುಗಳನ್ನು ಸೀಲಿಂಗ್ ಮಾಡಲಾಗುತ್ತೆ ಆ ಒಂದು ಉತ್ಪನ್ನಗಳನ್ನು. ಫಾರ್ ಎಕ್ಸಾಂಪಲ್ ಈಗ ಡಿಸ್ಕಸ್ ಮಾಡಿದ್ವಿ, ಅಕ್ಕಿ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಸಕ್ಕರೆ ಆಗಿರ್ಬೋದು, ಈ ರೀತಿಯಾದಂಥ ಉತ್ಪನ್ನಗಳನ್ನು ಪ್ಯಾಕೇಜಿಂಗ್ ಮಾಡುವಂತಹ ನಿಟ್ಟಿನಲ್ಲಿ ಸಂಪೂರ್ಣವಾದಂತಹ ಮೀಸಲಾತಿಯನ್ನು ಈ ಸೆಣಬಿನಿಂದ ಉತ್ಪಾದನೆ ಮಾಡಲಾದಂತಹ ಚೀಲಗಳಲ್ಲಿ ತುಂಬಬೇಕು ಅನ್ನುವ ಒಂದು ನಿಯಮವನ್ನು ಜಾರಿಗೊಳಿಸಲಾಗ್ತಾ ಇದೆ. ಸೊ 20% ಮೀಸಲಾತಿಯನ್ನು ಕಡ್ಡಾಯ ನಿಯಮಗಳಲ್ಲಿ ಮಾಡಲಾಗಿದ್ದು, ಪಶ್ಚಿಮ ಬಂಗಾಳಕ್ಕೆ ಈ ಒಂದು ಕಾಯ್ದೆಯಲ್ಲಿ ಮಾಡಿಫಿಕೇಶನ್ ಅನ್ನು ಮಾಡಿದ್ರಿಂದ ಸಾಕಷ್ಟು ಅನುಕೂಲಗಳು ಆಗಲಿವೆ ಅಂತ ಈ ಒಂದು ಸೆಣಬು ಉತ್ಪಾದನೆಗೆ ಪ್ರೋತ್ಸಾಹವನ್ನು, ಉತ್ತೇಜನವನ್ನು ನೀಡಲಾಗ್ತಾ ಇದೆ ಅಂತ ಈ ಒಂದು ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಸೊ ಹೀಗಾಗಿ ಸೆಣಬಿನ ಬಗ್ಗೆ ನಾವು ಈ ಒಂದು ಆರ್ಟಿಕಲ್ನಲ್ಲಿ ಮುಖ್ಯವಾಗಿ ಡಿಸ್ಕಸ್ ಮಾಡೋಣ. ಈ ಸೆಣಬು ಬೆಳೆಯುವಿಕೆ ಮತ್ತು ಅದರ ಬಳಕೆಯ ವಿಷಯದಲ್ಲಿ ಹತ್ತಿಯ ನಂತರ ಪ್ರಮುಖವಾದಂತಹ ನೈಸರ್ಗಿಕ ನಾರು ವಸ್ತುಗಳಲ್ಲಿ ಈ ಸೆಣಬು ಪ್ರಮುಖವಾಗಿ ಕನ್ಸಿಡರ್ ಆಗುತ್ತದೆ. ಸೊ ಯಾವ ರೀತಿಯಾಗಿ ಹತ್ತಿಯಿಂದ ಉತ್ಪಾದನೆಯಾದಂತಹ ಈ ಮಟೀರಿಯಲ್ಗಳನ್ನು ಯೂಸ್ ಮಾಡಲಾಗುತ್ತೆ, ಅದರ ನಂತರ ಅತಿ ಹೆಚ್ಚು ಉತ್ಪಾದನೆಯಾಗುವಂತಹ ನ್ಯಾಚುರಲ್ ಫೈಬರಸ್ ಪ್ರಾಡಕ್ಟ್ ಯಾವುದು ಅಂತಂದರೆ ಸೆಣಬು ಅಂತ ಗುರುತಿಸಿಕೊಳ್ಳುತ್ತೆ. ಈ ಸೆಣಬು ಬೆಳೆಯುವುದಕ್ಕೆ ಸಾಕಷ್ಟು ವಿಶೇಷವಾದಂತಹ ಈ ಹವಾಮಾನದ ಅವಶ್ಯಕತೆ ಇರುವುದರಿಂದ ಇದಕ್ಕೆ ಸಂಬಂಧಪಟ್ಟಂತೆ ಸುಮಾರು 25 to 35 ಡಿಗ್ರಿ ಸೆಲ್ಸಿಯಸ್ನಷ್ಟು ಉಷ್ಣಾಂಶವನ್ನು ಆ ಒಂದು ಪ್ರದೇಶ ಹೊಂದಿರಬೇಕಾಗುತ್ತೆ. ವಾರ್ಷಿಕವಾಗಿ 150 to 250 ಸೆಂಟಿಮೀಟರ್ನಷ್ಟು ಮಳೆಯನ್ನು ಕೂಡ ಆ ಒಂದು ಪ್ರದೇಶ ಪಡೆಯಬೇಕಾಗುತ್ತೆ. ಸೊ ಅಷ್ಟೇ ಅಲ್ಲದೆ ಈ ಆ ಒಂದು ಸೆಣಬನ್ನು ಬೆಳೆಯುವಂತಹ ಮಣ್ಣಿನಲ್ಲಿ ಚೆನ್ನಾಗಿ ಬರಿದಾದಂತಹ ಮೆಕ್ಕಲು ಮಣ್ಣನ್ನು ಹೊಂದಿದ್ದರೆ ಈ ಸೆಣಬಿನ ಉತ್ಪಾದನೆಗೆ ಸಾಕಷ್ಟು ಅನುಕೂಲವನ್ನು ಒದಗಿಸಿಕೊಡುತ್ತದೆ ಅಂತ ನಾವು ಈ ಒಂದು ಕಾಂಟೆಕ್ಸ್ಟ್ನಲ್ಲಿ ಅರ್ಥ ಮಾಡ್ಕೋಬೋದಾಗಿದೆ. ಸೊ ಅಷ್ಟೇ ಅಲ್ಲದೆ ಜಗತ್ತಿನಾದ್ಯಂತ ಅತಿ ಹೆಚ್ಚು ಸೆಣಬನ್ನು ಬೆಳೆಯುವಂತಹ ದೇಶಗಳಂತಂದರೆ ಭಾರತ, ಆಲ್ರೆಡಿ ತಿಳಿಸಿದ ಹಾಗೆ ಬಾಂಗ್ಲಾದೇಶ್, ಚೀನಾ, ಈ ರೀತಿಯಾದಂತಹ 3 ಪ್ರಮುಖವಾದಂತಹ ರಾಷ್ಟ್ರಗಳಲ್ಲಿ ಅತಿ ಹೆಚ್ಚು ಸೆಣಬನ್ನು ಬೆಳೆಯಲಾಗುತ್ತದೆ. ಅದರಲ್ಲೂ ಕೂಡ ಈ ಗಂಗಾ ಮತ್ತು ಬ್ರಹ್ಮಪುತ್ರ ನದಿಯ ಡೆಲ್ಟಾಗಳ ಒಂದು ಪ್ರದೇಶದಲ್ಲಿ, ಮೆಕ್ಕಲು ಮಣ್ಣನ್ನು ಹೊಂದಿದಂತಹ ಪ್ರದೇಶದಲ್ಲಿ, ಮುಖ್ಯವಾಗಿ ಪೂರ್ವ ಭಾರತದ ಪ್ರದೇಶದಲ್ಲಿ ಈ ಸೆಣಬನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಭಾರತದಾದ್ಯಂತ ಈ ಸೆಣಬು ಉತ್ಪಾದನೆಯಲ್ಲಿ ಸಾಕಷ್ಟು ಹೆಸರಾದಂತಹ ಕೆಲವೊಂದಿಷ್ಟು ಪ್ರಮುಖ ರಾಜ್ಯಗಳು ಯಾವುವು ಅಂತಂದರೆ ಪಶ್ಚಿಮ ಬಂಗಾಳ, ಬಿಹಾರ, ಒಡಿಶಾ, ಅಸ್ಸಾಂ, ಆಂಧ್ರ ಪ್ರದೇಶ್, ಮೇಘಾಲಯ, ತ್ರಿಪುರ. ಅಂದರೆ ಭಾರತದ ಪೂರ್ವ ಭಾಗದಲ್ಲಿ ಈ ಸೆಣಬನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಈ ರಾಜ್ಯಗಳನ್ನು ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಗಂಗಾ ಮತ್ತು ಬ್ರಹ್ಮಪುತ್ರ ಡೆಲ್ಟಾದ ಸಮೀಪದಲ್ಲಿ ಇರುವಂತಹ ಪ್ರಮುಖವಾದಂತಹ ರಾಜ್ಯಗಳಲ್ಲಿ ಈ ಸೆಣಬನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಜಗತ್ತಿನಾದ್ಯಂತ ಭಾರತವನ್ನು ಹೊರತುಪಡಿಸಿದರೆ ಬಾಂಗ್ಲಾದೇಶ್ ಮತ್ತು ಚೀನಾಗಳಲ್ಲೂ ಕೂಡ ಸೆಣಬನ್ನು ಅತಿ ಹೆಚ್ಚಾಗಿ ಬೆಳೆಯಲಾಗುತ್ತದೆ. ಇನ್ನು ಮುಂದಿನ ಆರ್ಟಿಕಲ್ಗೆ ಸಂಬಂಧಪಟ್ಟಂತಹ ಪ್ರಶ್ನೆಯನ್ನು ನೋಡೋದಾದರೆ, ಈ ಅನುಭೂತಿ ಎನ್ನುವ ದಿವ್ಯಾಂಗ ಪಾರ್ಕ್ ಮುಖ್ಯವಾಗಿ ವಿಶ್ವದ ಮೊದಲ ಅಂತರ್ಗತ ಅಂಗವಿಕಲ ಪಾರ್ಕ್ ಆಗಿ ಈ ಒಂದು ಉದ್ಯಾನವನವನ್ನು ಎಲ್ಲಿ ನಿರ್ಮಾಣ ಮಾಡಲಾಗ್ತಾ ಇದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಚೆನ್ನೈ, ಆಪ್ಷನ್ 2 ಪುಣೆ, ಆಪ್ಷನ್ 3 ನಾಗ್ಪುರ್, ಆಪ್ಷನ್ 4 ಕಾನ್ಪುರ್ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಮಹಾರಾಷ್ಟ್ರದ ನಾಗ್ಪುರ್ ನಗರದಲ್ಲಿ ಈ ದಿವ್ಯಾಂಗ ಪಾರ್ಕ್, ಅನುಭೂತಿ ಅನ್ನುವ ದಿವ್ಯಾಂಗ ಪಾರ್ಕನ್ನು ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಕರೆಕ್ಟ್ ಆನ್ಸರ್ ಆಗಿದೆ. ಆಪ್ಷನ್ 3 ನಾಗ್ಪುರ್ ಈಸ್ ರೈಟ್ ಆನ್ಸರ್. ಈ ಒಂದು ಇಮೇಜ್ನಲ್ಲಿ ನೀವು ಸುಂದರವಾದಂತಹ ಪ್ರಕೃತಿಯ ಸೌಂದರ್ಯವನ್ನು ಗಾರ್ಡನ್ ರೂಪದಲ್ಲಿ ಕಲ್ಟಿವೇಟ್ ಮಾಡಲಾದಂತಹ ಒಂದು ದೃಶ್ಯವನ್ನು ನೋಡಬಹುದಾಗಿದೆ. ಇಲ್ಲಿ ಕಾಣಬಹುದಾದಂತಹ ಸುಂದರವಾದಂತಹ ಹಸಿರು ಗಿಡಗಳು, ಬಣ್ಣ ಬಣ್ಣದ ಚಿಟ್ಟೆಗಳಾಗಿರ್ಬೋದು, ಆ ಒಂದು ಹೂವುಗಳಾಗಿರ್ಬೋದು, ಮತ್ತು ಅಲ್ಲಿರುವಂತಹ ಸುಂದರವಾದಂತಹ ವಾತಾವರಣಗಳು, ಹಕ್ಕಿಗಳ ಚಿಲಿಪಿಲಿ, ಈ ರೀತಿಯಾದಂತಹ ನೈಸರ್ಗಿಕ ಸೌಂದರ್ಯವನ್ನು ಅನುಭವಿಸುವುದಕ್ಕೆ ನಮಗೆ ಕಣ್ಣುಗಳು ಮತ್ತು ಕಿವಿಗಳು ವಿಶೇಷವಾಗಿ ಇರಬೇಕಾಗಿರುತ್ತೆ. ಸೊ ಆದರೆ ಈ ಒಂದು ಅಂಗವಿಕಲರಿಗೂ ಕೂಡ ಈ ರೀತಿಯಾದಂತಹ ಪ್ರಕೃತಿಯ ಸುಂದರವಾದಂತಹ ಅನುಭೂತಿಯನ್ನು ಒದಗಿಸಿಕೊಡುವ ನಿಟ್ಟಿನಲ್ಲಿ ಈ ಅನುಭೂತಿ ಅನ್ನುವ ಅಂತರ್ಗತ ಉದ್ಯಾನವನವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಇತ್ತೀಚೆಗೆ ಈ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಈ ರೀತಿಯಾದಂತಹ ಅಂತರ್ಗತ ಉದ್ಯಾನವನವನ್ನು ನಿರ್ಮಾಣ ಮಾಡುವಂತಹ ನಿಟ್ಟಿನಲ್ಲಿ ನಮ್ಮ ಕೇಂದ್ರ ರಸ್ತೆ ಸಾರಿಗೆ ಮತ್ತು ಹೆದ್ದಾರಿಗಳ ಸಚಿವರಾದಂತಹ ನಿತಿನ್ ಗಡ್ಕರಿ ಅವರಿಂದ ಈ ದಿವ್ಯಾಂಗ ಪಾರ್ಕ್, ಅನುಭೂತಿ ಅನ್ನುವ ಅಂತರ್ಗತ ಉದ್ಯಾನವನವನ್ನು ಪ್ರಾರಂಭ ಮಾಡುವಂತಹ ನಿಟ್ಟಿನಲ್ಲಿ, ಡೆವಲಪ್ ಮಾಡುವಂತಹ ನಿಟ್ಟಿನಲ್ಲಿ ಅಡಿಪಾಯವನ್ನು ಹಾಕಲಾಯಿತು ಅಂತ ಕಾಂಟೆಕ್ಸ್ಟ್ನಿಂದ ನಾವು ಅರ್ಥ ಮಾಡ್ಕೋಬೋದಾಗಿದೆ. ಆಗಲೇ ತಿಳಿಸಿದ ಹಾಗೆ ಈ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ವಿಶ್ವದ ಮೊದಲ ಬಾರಿಗೆ ವಿಕಲಚೇತನರಿಗೆ ಅನುಕೂಲ ಆಗುವಂತೆ ಈ ರೀತಿಯಾದಂತಹ ಒಂದು ಅನುಭೂತಿಯನ್ನು ನೀಡುವಂತಹ ಉದ್ದೇಶದಿಂದ ಈ
ಅನುಭೂತಿ ಅನ್ನುವ ಅಂತರ್ಗತ ಉದ್ಯಾನವನವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಸುಮಾರು 90,000 ಚದರ ಅಡಿ ವಿಸ್ತೀರ್ಣದಲ್ಲಿ ಈ ಉದ್ಯಾನವನವನ್ನು ಪ್ರಾರಂಭ ಮಾಡಲಾಗ್ತಾ ಇದ್ದು, ನಾಗ್ಪುರ್ ಡೆವಲಪ್ಮೆಂಟ್ ಟ್ರಸ್ಟ್ ಅನ್ನುವ ಸಂಸ್ಥೆಯಿಂದ ಈ ಒಂದು ಉದ್ಯಾನವನವನ್ನು ಡಿಸೈನ್ ಆ್ಯಂಡ್ ಡೆವಲಪ್ಮೆಂಟ್ ಮಾಡಲಾಗ್ತಾ ಇದೆ. ಸೊ ಅಷ್ಟೇ ಅಲ್ಲದೆ ಸುಮಾರು 21 ವಿಧದ ಅಂಗವೈಕಲ್ಯವನ್ನು ಹೊಂದಿದಂತಹ ಈ ಜನರಿಗೆ ಈ ವಿಶೇಷವಾದಂತಹ ಒಂದು ಅನುಭವ ಅಥವಾ ಅನುಭೂತಿಯನ್ನು ನೀಡುವಂತಹ ನಿಟ್ಟಿನಲ್ಲಿ ಈ ಉದ್ಯಾನವನವನ್ನು ಪ್ರಾರಂಭ ಮಾಡಲಾಗ್ತಾ ಇದೆ. ಅದರಲ್ಲಿ ಮುಖ್ಯವಾಗಿ ಟಚ್ ಮತ್ತು ಸ್ಮೆಲ್ ಗಾರ್ಡನ್ಗಳನ್ನು, ಹೈಡ್ರೋಥೆರಪಿ ಯೂನಿಟ್ಗಳನ್ನು, ವಾಟರ್ ಥೆರಪಿಯ ಯೂನಿಟ್ಗಳನ್ನು, ಘಟಕಗಳನ್ನು, ವಿಭಿನ್ನವಾದಂತಹ ಸಾಮರ್ಥ್ಯವುಳ್ಳಂತಹ ಮಕ್ಕಳು ಮತ್ತು ತಾಯಂದರಿಗೆ ವಿಶೇಷವಾದಂತಹ ಅನುಭೂತಿಯನ್ನು ನೀಡುವಂತಹ ಒಂದು ಇಂಡಿಪೆಂಡೆಂಟ್ ಕೊಠಡಿಗಳನ್ನು ಕೂಡ ಈ ಒಂದು ಅನುಭೂತಿ ಎನ್ನುವ ಉದ್ಯಾನವನದಲ್ಲಿ ನಾಗ್ಪುರದಲ್ಲಿ ವಿಶ್ವದಲ್ಲೇ ಮೊದಲ ಬಾರಿಗೆ ಈ ರೀತಿಯಾದಂತಹ ಪ್ರಯತ್ನವನ್ನು ಮಾಡಲಾಗ್ತಾ ಇದೆ. ಸೊ ದ್ಯಾಟ್ ವಾಸ್ ಅಬೌಟ್ ಈ ಅಂತರ್ಗತ ಉದ್ಯಾನವನ. ಮುಖ್ಯವಾಗಿ ಈ ಅಂಗವೈಕಲ್ಯವನ್ನು ಹೊಂದಿದಂತಹ ವ್ಯಕ್ತಿಗಳಿಗೆ ಈ ಪ್ರಕೃತಿಯ ಸೌಂದರ್ಯವನ್ನು ಅನುಭವಿಸುವಂತಹ ಒಂದು ವಿಶೇಷವಾದಂತಹ ಅನುಕೂಲವನ್ನು ನಾಗ್ಪುರದಲ್ಲಿ ಮಾಡಿಕೊಡಲಾಗ್ತಾ ಇದೆ. ಇನ್ನು ಮುಂದಿನ ಪ್ರಶ್ನೆಯನ್ನು ನೋಡೋದಾದರೆ, ಪ್ರಶ್ನೆ: ಇತ್ತೀಚೆಗೆ ಈ ಸ್ವದೇಶಿ ಕ್ರೂಸ್ ಆದಂತಹ ಕ್ಷಿಪಣಿ ITCM ಇಂಡಿಜಿನಿಯಸ್ ಟೆಕ್ನಾಲಜಿಕಲ್ ಕ್ರೂಸ್ ಮಿಸೈಲನ್ನು ಎಲ್ಲಿಂದ ಉಡಾವಣೆ ಮಾಡಲಾಯಿತು? ಟೆಸ್ಟ್ ಫೈರನ್ನು ಮಾಡಲಾಗಿದೆ. ಅದು ಎಲ್ಲಿಂದ ಅಂತ ಗುರುತಿಸಬೇಕಾಗಿದೆ. ಆಪ್ಷನ್ 1 ವಿಶಾಖಪಟ್ಟಣಂ, ಆಪ್ಷನ್ 2 ತುಂಬಾ, ಆಪ್ಷನ್ 3 ಚಂಡೀಪುರ್, ಆಪ್ಷನ್ 4 ಅಬ್ದುಲ್ ಕಲಾಂ ದ್ವೀಪ ಅಂತ ಇದೆ. ಸರಿಯಾದ ಉತ್ತರ ಆಪ್ಷನ್ 3 ಒಡಿಶಾದ ಚಂಡೀಪುರದಲ್ಲಿ ಮೊದಲ ಬಾರಿಗೆ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಕ್ರೂಸ್ ಕ್ಷಿಪಣಿಯನ್ನು ಟೆಸ್ಟ್ ಫೈರ್ ಮಾಡಲಾಯಿತು, ಅಂದರೆ ಪರೀಕ್ಷಾರ್ಥವಾದಂತಹ ಉಡಾವಣೆಯನ್ನು ಮಾಡಲಾಯಿತು. ಆಪ್ಷನ್ 3 ಚಂಡೀಪುರ್ ಈಸ್ ರೈಟ್ ಆನ್ಸರ್. ಕಾಂಟೆಕ್ಸ್ಟನ್ನು ಆಲ್ರೆಡಿ ಡಿಸ್ಕಸ್ ಮಾಡಿದ ಹಾಗೆ ಒಡಿಶಾದ ಈ ಬಾಲಾಸೋರ್ ಜಿಲ್ಲೆಯ ಚಂಡೀಪುರನ ಲಾಂಚ್ ಪ್ಯಾಡ್ ನಂಬರ್ 3 ಇದರಲ್ಲಿ ಭಾರತದಲ್ಲಿ ವಿಶೇಷವಾಗಿ ವಿನ್ಯಾಸ ಮತ್ತು ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ ಟೆಕ್ನಾಲಜಿಕಲ್ ಕ್ರೂಸ್ ಮಿಸೈಲ್ ITCM ಅಂತ ಇಂಡಿಜಿನಿಯಸ್ ಟೆಕ್ನಾಲಜಿಕಲ್ ಕ್ರೂಸ್ ಮಿಸೈಲನ್ನು ಟೆಸ್ಟ್ ಫೈರ್ ಮಾಡಲಾಯಿತು ಅಥವಾ ಪರೀಕ್ಷಾರ್ಥವಾಗಿ ಹಾರಾಟವನ್ನು ಮಾಡಲು ಯಶಸ್ವಿಯಾಯಿತು ಅಂತ ನ್ಯೂಸ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಸ್ವದೇಶಿ ತಂತ್ರಜ್ಞಾನದ ಕ್ರೂಸ್ ಮಿಸೈಲ್ ಬಗ್ಗೆ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ತಿಳಿದುಕೊಳ್ಳೋಣ. ಮುಖ್ಯವಾಗಿ ಈ ಸಬ್ಸಾನಿಕ್ ಸ್ಪೀಡ್ನಲ್ಲಿ ಹಾರಾಟವನ್ನು ಮಾಡುವಂತಹ ಈ ಮಿಸೈಲ್ ಕ್ರೂಸ್ ಕ್ಷಿಪಣಿ ನಿರ್ಭಯ ಅನ್ನುವ ಒಂದು ಪ್ಲ್ಯಾಟ್ಫಾರ್ಮ್ನ ಅಡಿಯಲ್ಲಿ ಸಂಯೋಜಿತವಾದಂತಹ ಪರೀಕ್ಷಾ ಶ್ರೇಣಿಯ ಅಂತಂದರೆ ಇಂಟಿಗ್ರೇಟೆಡ್ ಟೆಸ್ಟಿಂಗ್ ರೇಂಜ್ ಅನ್ನುವ ಈ ಒಂದು ಕಾಂಪ್ಲೆಕ್ಸ್ 3ಯಲ್ಲಿ ಉಡಾವಣೆ ಮಾಡಲಾಯಿತು ಅಂತ ನ್ಯೂಸ್ನಲ್ಲಿ ಕಾಂಟೆಕ್ಸ್ಟ್ನಲ್ಲಿ ಬಂದಿತ್ತು. ಸೊ ಹೀಗಾಗಿ ಈ ಒಂದು ಸ್ಥಳೀಯವಾಗಿ ಡೆವಲಪ್ ಮಾಡಲಾದಂತಹ ಟರ್ಬೋಫ್ಯಾನ್ಸ್, ಸಣ್ಣ ಟರ್ಬೋಫ್ಯಾನ್ ಇಂಜಿನ್ಗಳನ್ನು ಹೊಂದಿದಂತಹ ಮತ್ತು ಮಾಣಿಕ್ ಮತ್ತು ನವೀಕರಿಸಲಾದಂತಹ ರೇಡಿಯೋ ಫ್ರೀಕ್ವೆನ್ಸಿಗಳ ಅನುಸಾರವಾಗಿ ಸುಸಜ್ಜಿತವಾದಂತಹ ಈ ಒಂದು ಕ್ರೂಸ್ ಮಿಸೈಲ್ ಏನಿದೆ ಇದನ್ನು ಡೆವಲಪ್ ಮಾಡಲಾಗಿದೆ. ಸುಮಾರು 450 kgf ಥ್ರಸ್ಟ್ ರೇಟಿಂಗ್ ಅಥವಾ 450 ಕಿಲೋಗ್ರಾಮ್ ಫೋರ್ಸ್ನಷ್ಟು ಥ್ರಸ್ಟ್ ರೇಟಿಂಗನ್ನು ಹೊಂದಿರುವಂತಹ ಮತ್ತು ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಮಾಣಿಕ್ ಇಂಜಿನನ್ನು ಅಳವಡಿಸಲಾದಂತಹ ಈ ಬೆಂಗಳೂರಿನ ಮೂಲದ ಗ್ಯಾಸ್ ಟರ್ಬೈನ್ಸ್ ರಿಸರ್ಚ್ ಎಸ್ಟಾಬ್ಲಿಷ್ಮೆಂಟ್ನಿಂದ ಈ ಕ್ರೂಸ್ ಕ್ಷಿಪಣಿಗಳನ್ನು ಮಾನವರಹಿತವಾಗಿ ವೈಮಾನಿಕ ಹಾರಾಟವನ್ನು ಮಾಡಲು ಮತ್ತು ಈ ಒಂದು ವಾಹನಗಳ ಮೂಲಕ ಅಥವಾ ವೆಹಿಕಲ್ಗಳ ಮೂಲಕ ಲಾಂಚ್ ಮಾಡುವಂತೆ ವಿನ್ಯಾಸಗೊಳಿಸಲಾಗಿದೆ. ಇನ್ನು ಆಗಲೇ ಡಿಸ್ಕಸ್ ಮಾಡಿದ ಹಾಗೆ ಈ ಕ್ರೂಸ್ ಕ್ಷಿಪಣಿಯನ್ನು ನಿರ್ಭಯ ಅನ್ನುವ ಲಾಂಚ್ ಪ್ಯಾಡ್ನಿಂದ ಲಾಂಚ್ ಮಾಡಲಾಯಿತು ಅಂತ ಡಿಸ್ಕಸ್ ಮಾಡಿದ್ವಿ. ಅದೇ ರೀತಿಯಾಗಿ ಈ ನಿರ್ಭಯ ಕ್ಷಿಪಣಿಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಮಾಹಿತಿಗಳನ್ನು ಕೂಡ ಈ ಒಂದು ಆರ್ಟಿಕಲ್ನಲ್ಲಿ ಡಿಸ್ಕಸ್ ಮಾಡೋಣ. ಮುಖ್ಯವಾಗಿ ಇದು ಒಂದು ದೀರ್ಘ ಶ್ರೇಣಿಯ ಸಬ್ಸಾನಿಕ್ ಕ್ರೂಸ್ ಕ್ಷಿಪಣಿಯಾಗಿದೆ, ಅಂತಂದರೆ ಲಾಂಗ್ ರೇಂಜ್ ಸಬ್ಸಾನಿಕ್ ಕ್ರೂಸ್ ಮಿಸೈಲ್ ಅಂತ ಇದನ್ನು ಕರೆಯಲಾಗುತ್ತೆ. ಸೊ ಸುಮಾರು 100 ಮೀಟರ್ಗಿಂತ ಕಡಿಮೆ ಎತ್ತರದಲ್ಲಿ ಮ್ಯಾಕ್ 0.7 ಅಂತಂದರೆ ಶಬ್ದಕ್ಕಿಂತ ಕಡಿಮೆ ವೇಗದಲ್ಲಿ ಸಬ್ಸಾನಿಕ್ ವೇಗದಲ್ಲಿ ಚಲಿಸುವಂತಹ ಈ ಒಂದು ಪ್ರಯಾಣಿಸುವಂತಹ ಸಾಮರ್ಥ್ಯವನ್ನು ನಿರ್ಭಯ ಅನ್ನುವ ಕ್ಷಿಪಣಿ ಹೊಂದಿದೆ. ಮುಖ್ಯವಾಗಿ ಈ ಪರಮಾಣು ಸಿಡಿತಲೆಗಳನ್ನು ಅಥವಾ ವಾರ್ ಹೆಡ್ಸ್ಗಳನ್ನು ಕೂಡ ಹೊತ್ತೊಯ್ಯಬಲ್ಲುವಂತಹ ಮತ್ತು ಈ ಗುರಿಗಳನ್ನು ನಿಖರವಾಗಿ ತಲುಪಬಲ್ಲಂತಹ ಸಾಮರ್ಥ್ಯವನ್ನು ಈ ನಿರ್ಭಯ ಅನ್ನುವ ಕ್ಷಿಪಣಿ ಹೊಂದಿದೆ. ಅದರಲ್ಲೂ ಕೂಡ ಈ ಒಂದು ಕ್ಷಿಪಣಿಯನ್ನು ಡೆವಲಪ್ ಮಾಡಿದಂತಹ ಸಂಸ್ಥೆ, ಡಿಸೈನ್ ಆ್ಯಂಡ್ ಡೆವಲಪ್ ಮಾಡಿದಂತಹ ಸಂಸ್ಥೆ ಯಾವುದು ಅಂತಂದರೆ ಭಾರತದ ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಥವಾ ಡಿಫೆನ್ಸ್ ರಿಸರ್ಚ್ DRDO ಅಂತ ಇದನ್ನು ಕರೆಯಲಾಗುತ್ತೆ. ಸ್ಥಳೀಯವಾಗಿ ದೇಶೀಯವಾಗಿ ಮೊದಲ ಬಾರಿಗೆ ಈ ನಿರ್ಭಯ ಕ್ಷಿಪಣಿಯನ್ನು ಡೆವಲಪ್ ಮಾಡಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಸ್ವದೇಶಿ ತಂತ್ರಜ್ಞಾನದ ಕ್ರೂಸ್ ಮಿಸೈಲ್. ಇತ್ತೀಚೆಗೆ ಈ ಒಂದು ಕ್ಷಿಪಣಿಯನ್ನು ಒಡಿಶಾದ ಚಂಡೀಪುರ ಅನ್ನುವ ಒಂದು ಸ್ಥಳದಿಂದ ಲಾಂಚ್ ಮಾಡಲಾಯಿತು ಯಶಸ್ವಿಯಾಗಿ ಅಂತ ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈಗ ಡಿಸ್ಕಸ್ ಮಾಡಲಾದಂತಹ ಎಲ್ಲ ಆರ್ಟಿಕಲ್ಸ್ಗಳನ್ನು ಮತ್ತೊಮ್ಮೆ ರಿವೈಸ್ ಮಾಡಿಬಿಡೋಣ.
ಮೊದಲನೇ ಆರ್ಟಿಕಲ್ನಲ್ಲಿ ಭಾರತದ ಕಾನೂನು ಆಯೋಗದ ಕುರಿತಾದಂತಹ ಸಾಕಷ್ಟು ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಮೊದಲ ಈ ಲಾ ಕಮಿಷನ್ ಆಫ್ ಇಂಡಿಯಾವನ್ನು ಯಾವಾಗ ರಚಿಸಲಾಯಿತು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅದರ ಐತಿಹಾಸಿಕ ಕೆಲವೊಂದಿಷ್ಟು ಫ್ಯಾಕ್ಟ್ಸ್ಗಳನ್ನು ಕೂಡ ರಿವೈಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ಸಂಸತ್ ರತ್ನ ಅನ್ನುವ ಪ್ರಶಸ್ತಿಯನ್ನು ಈ ವರ್ಷ ನೀಡಲಾಗಿದೆ ಅಂತ, ಯಾವ ಒಂದು ಉದ್ದೇಶಕ್ಕಾಗಿ ಈ ಸಂಸದ್ ರತ್ನ ಅನ್ನೋ ಪ್ರಶಸ್ತಿಯನ್ನು ನೀಡಲಾಗಿದೆ ಅಂತ ತಿಳ್ಕೊಂಡ್ವಿ. ನಂತರದ ಆರ್ಟಿಕಲ್ನಲ್ಲಿ ಈ 1987ರ ಸೆಣಬು ಪ್ಯಾಕೇಜಿಂಗ್ ಕಾಯ್ದೆ ಅಡಿಯಲ್ಲಿ ಯಾವ ರೀತಿಯಾದಂತಹ ಮಾಡಿಫಿಕೇಶನ್ಗಳನ್ನು ಮಾಡಲಾಗಿದೆ ಅಂತ ತಿಳ್ಕೊಂಡ್ವಿ. ಈ ಒಂದು ಕಾಯ್ದೆಯ ಮುಖ್ಯ ಉದ್ದೇಶ ಏನು ಅಂತ ಕೂಡ ಡೀಟೇಲ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಅಷ್ಟೇ ಅಲ್ಲದೆ ಈ ಸೆಣಬಿನ ಬೆಳೆಯ ಕುರಿತಾದಂತಹ ಕೆಲವೊಂದಿಷ್ಟು ಪ್ರಮುಖ ಅಂಶಗಳನ್ನು ಕೂಡ ನಾವು ಭೌಗೋಳಿಕ ಅಂಶಗಳನ್ನು ಕೂಡ ರಿವೈಸ್ ಮಾಡಿದ್ವಿ. ನಂತರದ ಆರ್ಟಿಕಲ್ನಲ್ಲಿ ದೇಶದಲ್ಲಿ ಅಥವಾ ವಿಶ್ವದಲ್ಲಿ ಮೊದಲ ಬಾರಿಗೆ ಈ ದಿವ್ಯಾಂಗ ಪಾರ್ಕನ್ನು ಈ ಮಹಾರಾಷ್ಟ್ರದ ನಾಗ್ಪುರದಲ್ಲಿ ಪ್ರಾರಂಭ ಮಾಡಲಾಗ್ತಾ ಇದೆ ಅಂತ ಡಿಸ್ಕಸ್ ಮಾಡಿದ್ವಿ. ವಿಶ್ವದಲ್ಲಿ ದೊಡ್ಡದಾದಂತಹ ಮೊದಲ ಈ ಅನುಭೂತಿ ನೀಡುವಂತಹ ಉದ್ಯಾನವನ ಅನುಭೂತಿ ಪಾರ್ಕ್ ಅಂತ ಇದನ್ನು ಕರೆಯಲಾಗ್ತಾ ಇದೆ. ಸೊ ನಂತರದ ಆರ್ಟಿಕಲ್ನಲ್ಲಿ ದೇಶೀಯವಾಗಿ ಡೆವಲಪ್ ಮಾಡಲಾದಂತಹ ಈ ಕ್ರೂಸ್ ಕ್ಷಿಪಣಿಯ ಕುರಿತಾದಂತಹ ಮತ್ತು ನಿರ್ಭಯ ಕ್ಷಿಪಣಿಯ ಕುರಿತಾದಂತಹ ಪ್ರಮುಖ ಮಾಹಿತಿಗಳನ್ನು ಡಿಸ್ಕಸ್ ಮಾಡಿದ್ವಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಆರ್ಟಿಕಲ್ಸ್. ಈ ಕಂಟೆಂಟನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಆನ್ ಆಸಮ್